ಒಂದು ಮಾತಿಂದ, ಅವ್ರ ತಮ್ಮ ಆಡಿದ ಒಂದು ಮಾತಿಂದ ಅವ್ರು ಫುಲ್ ಚೇಂಜ್ ಆಗೋದ್ರು. ರೇಷ್ಮೆ ಸೀರೆಯಲ್ಲಿ ಚಪ್ಪಲಿ ತಗೊಂಡ್ ಹೊಡೆದಂಗಿತ್ತು. ನನ್ನ ಮಾತಾಡ್ತಿಲ್ಲ, ಒಂದ್ಸಲ ನಾನು ನೆನಪಾಗಿಲ್ವಾ ಅಂತೆಲ್ಲ ಅಳೋನೆ ಬಂದ್ಬಿಡ್ತಾಯಿತ್ತು. ನನ್ನ ಕೇಳಿದ್ರಿ ನಿಮ್ಮ ಮ್ಯಾರೇಜ್ ಆದ್ಮೇಲೆ ಹೇಗೆ ಒಪ್ಕೊಂಡ್ರು ನಿಮ್ಮ ಅಪ್ಪ ಅಮ್ಮ ಅಂತ ಇದ್ರೆ, ಈ ಮನೆ ಸ್ವಂತನ ಬಾಡ್ಗೆನ ಅಂತ. ಅಲೈಸ್ ನಮ್ಮ ಅಪ್ಪ ಯಾವತ್ತೂ ಮಕ್ಳನ್ನ ಬಿಟ್ಟಿರಲ್ಲ. ಆಕ ಬಾ ಅಪ್ಪ ಕರಿತೈತೆ ಅಂದ ಬಿಟ್ಟು ನೋಡ್ತಾ ಇದ್ದೀನಿ, ಇವನ ಅಂತ ನಾನು ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ಹಿಂಗೆ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ಗೈಸ್. ಕುಣ್ಕೊಂಡ್ ಬಂದು ನಮ್ಮ ಮಾವನ ಫುಲ್ಲು ತಪ್ಕೊಂಡು ಎಲ್ಲ ಫ್ಯಾಮಿಲಿನೇ ಬಿಟ್ಟು ನೀವೇ ಬೇಕು ಅಂತ ಬಂದಿರುವಾಗ, ಆ ಸ್ಟೇಜಲ್ಲಿ ಆ ಥರ ಎಲ್ಲ ಹಿಂಸೆ ಆಗುವಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ ಆಗಲ್ಲ, ನನಗೆ ಇಷ್ಟ ಇಲ್ಲ, ಈ ಮದ್ವೆನೇ ಇಷ್ಟ ಇಲ್ಲ ನನಗೆ, ನಾನು ಡೈವರ್ಸ್ ತಗೋಬಿಡ್ತೀನಿ. ಮದ್ವೆ ಆಗಿ ಇನ್ನೂ 1 ತಿಂಗಳಾಗೈತೆ, ಅವಾಗ ಅಷ್ಟೇ 1 ತಿಂಗಳಾಗೈತೆ, ಡೈವರ್ಸ್ ತಗೋಬಿಡ್ತೀನಿ. ನನಗಿರೋಕ್ಕಾಗಲ್ಲಪ್ಪ, ನಾನು ಇರಲ್ಲ, ಬೇಕಾದ್ರೆ ಹೋಗ್ಬಿಡ್ಲಿ ಅವ್ರ ಅಪ್ಪ ಅಮ್ಮನ ಮನೆಗೆ, ನಾನು ಇರಲ್ಲ ಅಂತ. ನನಗೆ ಹೇಳ್ಕೊಳಕ್ಕೂ ಯಾರೂ ಇಲ್ಲ. ಈಗ ನನ್ನ ತಮ್ಮ ನನ್ನ ಜೊತೆ ಮಾತಾಡ್ಸ್ಬೋದು, ಆದರೆ ನನ್ನ ತಮ್ಮ ಅವನಿಗೆ ಅಷ್ಟು ಮೆಚುರಿಟಿ ಇಲ್ಲ, ಅವ್ನು ಚಿಕ್ಕವನು. ಅವನ ಹತ್ರ ನಾನು ಏನೇ ಶೇರ್ ಮಾಡಿಕೊಂಡ್ರು ಅವನಿಗೆ ಅರ್ಥನೂ ಆಗಲ್ಲ. ಯಾರು ನಮ್ಮ ಮನೆಯವರಿಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದಂತನೂ ಗೊತ್ತಾಗ್ತಾ ಇಲ್ಲ. ಇವಾಗ ಖುಷಿಗೆ ಸಂತೋಷಕ್ಕೂ ಯಾರು ಮಾತಾಡೋರು ಇಲ್ಲ. ಆ ಸ್ಟೇಜನ್ನ ದಾಟ್ಕೊಂಡು ಬಂದಿರೋ ಹೆಣ್ಮಕ್ಳುಗಳಿಗೆ ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇವಾಗ ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವನ ಹತ್ರ ಚೆನ್ನಾಗೇ ಇದ್ರು, ಚೆನ್ನಾಗೇ ನೋಡ್ಕೊತಾ ಇದ್ರು. ಆದರೆ ಅವ್ರ ಹತ್ರ ಅವ್ರ ಮಗನ ಬಗ್ಗೆನೇ ನಾನು ಏನು ಹೇಳೋಕ್ಕಾಗಲ್ಲ. ಆ ಸ್ಟೇಜಲ್ಲಿ ನಾನು ಆ ಥರ ಇದ್ದೆ. ಅದಾದಮೇಲೆ ಧೈರ್ಯ ಮಾಡಿ ನಮ್ಮ ಅತ್ತೆಗೆ ಹೇಳ್ಬಿಟ್ಟೆ, ಅಮ್ಮ ಈ ಥರ ಎಲ್ಲ. ನಮ್ಮ ಅತ್ತೆ ಮಾವಂಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನಾನು ಇವ್ನು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾನೆ, ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಾ ಇದ್ದಾನೆ ಅನ್ನೋದು. ನಾನು ಯಾರ ಹತ್ರನೂ ತೋರಿಸ್ಕೊಂಡೇ ಇರಲಿಲ್ಲ ಗೈಸ್. ಅವ್ನು ನನಗೆ ಹೊಡಿದ್ರೂ ನಾನು ಈಚೆ ನಗ್ನಾಗ್ತಾನೆ ಇರ್ತಾ ಇದ್ದೆ. ಆ ಥರ ನಾನು ಇರ್ತಾ ಇದ್ದಿದ್ದು. ಸ್ವಲ್ಪ ಈಗಲೂ ನಾನು ಸ್ವಲ್ಪ ಹಂಗೆ, ನಾವು ಏನೇ ಜಗಳ ಆಡಿದ್ರು ಅಲ್ಲ ಹೊಡಿಯಲ್ಲ, ಅಂದರೆ ನಾವು ಇವಾಗ ಜಗಳ ಆಡ್ತೀವಲ್ಲ, ಜಗಳ ಏನೇ ಆದ್ರೂ ಬೇರೆಯವ್ರ ಹತ್ರ ನಾನು ತೋರಿಸ್ಕೊಳ್ಳಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಆ ಥರ ಎಲ್ಲ ತೋರಿಸ್ಕೊಳ್ಳಬಾರ್ದು. ನಮ್ದೇನೇ ಜಗಳ ಇದ್ರು ನಮ್ಮಿಬ್ರು ಮಧ್ಯೆ ಮಾತ್ರನೇ ಇರಬೇಕು. ಹೊರಗಡೆ ತೋರಿಸ್ಕೊಳ್ಳೋದ್ರಿಂದ ನಮ್ಮ ಮನೆಯವ್ರನ್ನ ನಾವೇ ಕೀಳು ಮಾಡ್ದಂಗೆ. ಇವಾಗ ನನ್ನ ಗಂಡ ಏನಾದ್ರು ತೋರಿಸ್ಕೊಂಡ್ರೆ ನಾನು ಕೀಳಾಗ್ತೀನಿ, ನಾನೇನಾದ್ರು ತೋರಿಸ್ಕೊಂಡ್ರೆ ನನ್ನ ಗಂಡ ಕೀಳಾಗ್ತಾನೆ. ನಮಗೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಕೊನೆಗೊಂದು ಟೈಮು ನನ್ನ ಗಂಡನ ಬಗ್ಗೆ ಕೀಳಾಗಿ ಮಾತಾಡೋದನ್ನ ನಾನು ಸಹಿಸ್ಕೊಳಕ್ಕಾಗಲ್ಲ. ಇವಾಗ ನನ್ನ ಬಗ್ಗೆ ಕೀಳಾಗಿ ಏನಾದ್ರು ಮಾತಾಡಿದ್ರೆ ಅವ್ರು ಸಹಿಸ್ಕೊಳಕ್ಕಾಗಲ್ಲ. ಆ ಥರ ಒಂದು ಸ್ಟೇಜ್ ನಾವು ಹೋಗ್ಬಾರ್ದು. ಅಂದರೆ ನಾವು ಸ್ಟಾರ್ಟಿಂಗಿಂದನೇ ಎಲ್ಲದರಲ್ಲೂ ಮುನ್ನೆಚ್ಚರಿಕೆ ವಹಿಸ್ಬೇಕು. ಯಾರ ಬಗ್ಗೆನೂ ನಾವು ಯಾರ ಹತ್ರನೂ ಬಿಟ್ಕೊಡ್ಬಾರ್ದು. ನಾವು ಬಿಟ್ಕೊಡದೇ ಇರೋದ್ರಿಂದನೂ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ಬೋದು. ಹಂಗೆ ಗೈಸ್, ಆ ಥರ ಆಯಿತು. ನಾನು ಏನು ಯಾರ ಹತ್ರನೂ ಶೇರ್ ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಒಂದು ಟೈಮಲ್ಲಿ ಏನು ಅನಿಸ್ತು, ಇಲ್ಲ ಇದು ಆಗೋದೇ ಇಲ್ಲ, ಹೇಳ್ಕೊಳ್ಳೇಬೇಕು ಅಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಹೇಳ್ಕೊಂಡೆ ಗೈಸ್. ಈ ಥರ ಅಮ್ಮ ಈ ಥರ ಮಾಡ್ತಿದ್ದಾರೆ, ತುಂಬ ಹಿಂಸೆ ಆಗ್ತಿದೆ ಅಮ್ಮ, ನಂಗೆ ಯಾರೂ ಇಲ್ಲೇ ಹೇಳ್ಕೊಳಕ್ಕೆ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡೆ ಅಂತ ಹೇಳ್ಕೊಂಡು ಅವ್ರ ಹತ್ರ ಹೇಳ್ಕೊಂಡ. ಪಾಪ ಅವರಿದ್ದವರು ಅವನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಬೈದು ಬುದ್ಧಿ ಹೇಳಿ ಏನೇನೋ ಹೇಳಿ ಆಮೇಲೆ ಕರ್ಕೊಂಬಂದ್ರು. ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆದರು. ಅದಾದ್ಮೇಲೆ ಸಮಾಧಾನ ಆದ್ರು ಏನಂದ್ರೆ ಅನುಮಾನ ಪಡೋದು, ಡೈವರ್ಸ್ ವಿಷಯದಲ್ಲಿ ಸಮಾಧಾನ ಆದ್ರು. ಇಲ್ಲ ಆ ಥರ ಎಲ್ಲ ಹೇಳ್ಬಾರ್ದು, ನಾನೇ ಕರ್ಕೊಂಬಂದಿದ್ದೀನಿ, ಒಂದು ಹುಡುಗಿನ ನಂಬಿಸಿ ಮದುವೆ ಆಗಿದ್ದೀನಿ, ನಾನು ಯಾವತ್ತೂ ಆ ಥರ ಡೈವರ್ಸ್ ಬಗ್ಗೆ ಮಾತಾಡಬಾರ್ದು ಅಂತ ಡಿಸೈಡ್ ಆದಮೇಲೆ ನೆಕ್ಸ್ಟ್ ಹೇಳಿ ನೀನು. ಅವಾಗ ಏನಾಯ್ತು, ಡೈವರ್ಸ್ ವಿಷಯ ಮಾತಾಡ್ತಾ ಇರಲಿಲ್ಲ. ಅಂದರೆ ಏನು ಆ ಟೈಮಲ್ಲಿ ಏನಂದರೆ ಇನ್ನೂ 21 ವರ್ಷ ಅನ್ಸುತ್ತೆ ನನಗೆ. ಇನ್ನು ಮೆಚುರಿಟಿ ಅಷ್ಟೊಂದು ಇರಲಿಲ್ಲ. ಇನ್ನೂ ಓಡಾಡುವಂಥ ವಯಸ್ಸು, ಎಂಜಾಯ್ ಮಾಡಬೇಕು ಅನ್ನೋಂಥ ವಯಸ್ಸಲ್ಲಿ ಮದುವೆ ಆಗ್ಬಿಟ್ಟು ಅವಾಗ ಏನನ್ನಿಸ್ತು, ಇಷ್ಟು ಬೇಗ ಮದುವೆ ಆಗ್ಬಿಟ್ನಾ, ಎಲ್ಲೂ ಹೋಗಂಗಿಲ್ಲ, ಮನೆಯಲ್ಲೇ ಇರಬೇಕು, ಎಲ್ಲಾರ ಹೋಯ್ತು ಅಂದರೆ ಯಾಕೆ ಏನು ತಲೆ ನೋವು ಬಂದ್ಬಿಡೋದು ನನಗೆ. ಈ ಕರ್ಮಕ್ಕೆ ಯಾಕಪ್ಪ ಮದುವೆ ಆದೆ ನಾನು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಅದಾದ್ಮೇಲೆ ಗೈಸ್ ಏನಾಯ್ತು, ಮನೆ ಖಾಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾವು. ಆ ಸ್ಟೇಜಲ್ಲಿ ಇರುವಾಗ ಅದೆಲ್ಲ ಮಾತುಕತೆ ಎಲ್ಲ ಮುಗಿದ್ಮೇಲೆ, ಏನು ಗಲಾಟೆ ಆಗಿತ್ತು ಅದು ಮಾತುಕತೆ ಎಲ್ಲ ಮುಗಿದ್ಮೇಲೆ ಮನೆ ಚೇಂಜ್ ಮಾಡಬೇಕು. ಆ ಟೈಮ್ ಬಂದು ಅಕ್ಷಯ ತೃತೀಯ ದಿನ ನಾವು ಈ ಮನೆಗೆ ಬಂದಿದ್ದು. ನಾವು ಇವಾಗ ಏನಿದ್ದೀವಿ ಆ ಮನೆಗೆ ಬಂದಿರೋದು. ತುಂಬ ಜನ ಎಷ್ಟು ವರ್ಷ ಆಯ್ತು ಬಂದು ಹೇಳು. ಎಷ್ಟು ವರ್ಷ ಆಯ್ತು ಅಂದರೆ ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತೋ ಅಷ್ಟು ವರ್ಷ. ಯಾಕಂದರೆ ಅಲ್ಲಿ ಇದ್ದಿದ್ದು 1.5 ತಿಂಗಳು ಅಷ್ಟೇ. 1.5 ತಿಂಗಳು 2 ತಿಂಗಳು ಇದ್ವಿ ಗೈಸ್ ಅಷ್ಟೇ. 10 ವರ್ಷ ಆಯ್ತು 10 ವರ್ಷ ಆಯ್ತು ಗೈಸ್ ಈ ಮನೆಗೆ ಬಂದು. ಬಸವ ಜಯಂತಿ ಅಕ್ಷಯ ತೃತೀಯ ದಿನ ನಾವು ಈ ಮನೆಗೆ ಬಂದಿದ್ದು. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಿ ಈ ಮನೆ ಸ್ವಂತನ ಬಾಡಿಗೆನ ಅಂತ. ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ. ಈ ಮನೆ ಬಂದು ಬಾಡಿಗೆ ಮನೆ ಗೈಸ್. ನಾವು ಬಾಡಿಗೆ ಮನೇಲಿ ಇರೋದು.
ಇವಾಗ ಸದ್ಯಕ್ಕೆ ಬಾಡಿಗೆ ಮನೇಲಿದ್ದೀವಿ ಗೈಸ್. ತುಂಬ ಜನ ಕೇಳ್ತಿದ್ರಿ, ಹಾಗೆ ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಏನಾಯ್ತು ಗೈಸ್, ಈ ಮನೆಗೆ ಬಂದ್ವಿ. ಅಕ್ಷಯ ತೃತೀಯ ದಿನ ಈ ಮನೆಗೆ ಬಂದ್ವಿ ಎಲ್ಲ ಫ್ಯಾಮಿಲಿ. ನಾನು, ನಮ್ಮ ಅತ್ತೆ ಮಾವ, ನನ್ನ ಗಂಡ, ನನ್ನ ಮೈದ್ನ ಎಲ್ಲರೂ ಬಂದ್ವಿ ಇದೇ ಮನೆಗೆ. ಎಲ್ಲರೂ ಬಂದು ಹಾಲು ಉಗ್ಸಿ ಇದೇ ಮನೇಲಿ ನಾನು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ನಮ್ಮ ಮೈದ್ನ ಎಲ್ಲರೂ ಇರ್ತಿದ್ವಿ. ಈ ಮನೇಲಿ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಈ ಮನೆ ಹೋಮ್ ಟೂರು ಮಾಡಿಲ್ಲ ಇನ್ನೂ, ಸದ್ಯದಲ್ಲೇ ಮಾಡ್ತೀನಿ. ನಿಮ್ಗೆ ಅವಾಗ ಕ್ಲಿಯರಾಗಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಅಂತ. ಅದಾದಮೇಲೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ ಗೈಸ್ ಇದರಲ್ಲಿ. ನಾನು ನನ್ನ ಹಸ್ಬೆಂಡ್ ರೂಮಲ್ಲಿ ಇರ್ತಿದ್ವಿ. ನಮ್ಮ ಅತ್ತೆ ಮಾವ ಹಾಲಲ್ಲಿ ಮಲ್ಕೊತಾ ಇದ್ರು, ನನ್ನ ಮೈದ್ನೂ ಹಾಲಲ್ಲೇ ಮಲ್ಕೊತಾ ಇದ್ದ. ಈ ಥರ ಇತ್ತು ನನ್ನ ಕುಟುಂಬ, ಚಿಕ್ಕ ಕುಟುಂಬ. ಅದಾದ್ಮೇಲೆ ಏನಾಯ್ತು, ಇಲ್ಲಿ ಬಂದ್ರು ಅಷ್ಟೇ ಗೈಸ್, ಇಲ್ಲಿಂದ ಈಚೆ ಇಡಕ್ ಬಿಡ್ತಾ ಇರ್ಲಿಲ್ಲ, ಹೊರಗಡೆ ಇಡಕ್ ಬಿಡ್ತಾ ಇರ್ಲಿಲ್ಲ. ಇಲ್ಲಿ ಮೆಟ್ಲಿರೋದ್ರಿಂದ ನಾನು ನಮ್ಮ ಅತ್ತೆ ಒಂದೊಂದ್ಸಲ ಮೆಟ್ಲ ಮೇಲೆ ಕುತ್ಕೊಂಡು ಮಾತಾಡ್ಕೊಂಡು ಇರ್ತಾ ಇದ್ವಿ. ಅವ್ರು ಏನಾದ್ರು ಕೆಲ್ಸದಿಂದ ಬಂದ್ಬಿಡ್ಬೇಕು, ಅದಕ್ಕೂ ಜಗಳ ಆಡ್ತಾ ಇದ್ರು. ಮೆಟ್ಲ ಮೇಲೆ ಏನು ಕೂತಿದೆ ನೀನು, ನನಗೆ ಹೇಳಲೇ ಇಲ್ಲ. ಅವ್ರಿಗೆ ಈಚೆ ಬಂದ್ರು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಾಯ್ತು, ಈ ತರ ಅಮ್ಮ ತಲೆ ಬಸ್ತಾ ಇದ್ದಾರೆ, ನಾವು ಈಚೆ ಕುತ್ಕೊಂಡಿದೀವಿ ಅಂತ ಕೂಡ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಅಷ್ಟು ಒಂಥರ ಹಿಂಸೆ. ಇವಾಗ ನೀವೇನಿಲ್ಲೆಲ್ಲ ಗ್ರಿಲ್ ನಿಮಗೆ ಕಾಣಿಸ್ತಿಲ್ವೋ ಗೊತ್ತಿಲ್ಲ. ನಿಮಗೆ ಹೋಮ್ ಟೂರಲ್ಲಿ ನಮ್ಮ ಮನೆ ಹೆಂಗಿದೆ ಅಂತ ಹೇಳ್ತೀನಿ. ಈ ಥರ ಗಿಲ್ಲು ಏನೂ ಇರಲಿಲ್ಲ. ಗೇಟು, ಸಪ್ರೇಟ್ ಗೇಟು ನಮ್ಮದೇ ಏನೂ ಇರಲಿಲ್ಲ. ಎಲ್ಲ ಟೆರೆಸ್ ಓಪನ್ ಆಗಿತ್ತು. ಅದಕ್ಕೆ ಈಚೆ ಎಲ್ಲೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಮನೆಯವರು. ಮನೆ ಒಳಗೆ ಇರ್ತಾಯಿದ್ವಿ. ಅದಾದಮೇಲೆ ಒಂದು ದಿವಸ ನಾವು ನಮ್ಮ ಮನೆಯವರ ಊರ ಜಾತ್ರೆಗೆ ಹೋಗ್ಬೇಕಾಗಿತ್ತು. ಊರಿಗೆ ಹೋಗೋಕ್ಕೆ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ವಿ. ನಾನು, ನಮ್ಮ ಅತ್ತೆ, ನಮ್ಮ ಮೈದ್ನ, ನನ್ನ ಹಸ್ಬೆಂಡ್ ಇಷ್ಟು ಜನನು ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಊರಿಗೆ ಹೋದ್ವಿ. ಆ ಊರಿಗೆ ಹೋಗಿರುವಾಗ ತೊಗೊಂಡಿರೋ ಫೋಟೋಸ್ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಡ್ತೀವಿ. ನಾನು, ನಮ್ಮ ಮೈದ್ನ, ನನ್ನ ಹಸ್ಬೆಂಡು, ನಾವು 3 ಜನ ಕುತ್ಕೊಂಡು ಊರಲ್ಲೆಲ್ಲ ಫೋಟೋಸ್ಗಳೆಲ್ಲ ಇಟ್ಸ್ಕೊಂಡಿದ್ದೀವಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ, ನೀವು ನೋಡ್ಬೋದು ಆವಾಗ ನಾವು ಹೆಂಗಿದ್ವಿ ಅಂತ. ಅದಾದಮೇಲೆ ಗೈಸ್ ನಾವು ಸ್ವಲ್ಪ ಹಂಗೆ ಗೈಸ್ ಹಿಂಸೆ ಅಂದರೆ, ಅಲ್ಲೂ ಅಷ್ಟೇ ಊರಲ್ಲಿ ಮನೆ ಒಳಗಡೆ ಹೋದ್ರೆ ಈಚೆ ಬರೋಂಗಿಲ್ಲ. ಇವ್ರು ಕರ್ಕೊಂಡು ಹೋದ್ರೆ ಈಚೆ ಬರಬೇಕಿಲ್ಲ ಅಂದರೆ ಬರೋಂಗಿಲ್ಲ. ಅದಾದಮೇಲೆ ಅಲ್ಲಿಂದ ಊರು ಜಾತ್ರೆ ಅದು ಇದೆಲ್ಲ ಮುಗಿಸ್ಕೊಂಡು ಬಂದು ಬಸ್ಸಲ್ಲಿ ಕುತ್ಕೊಂಡಾಗ ಸ್ಟಾರ್ಟ್ ಆಯಿತು ಗೈಸ್ ಹಿಂಸೆ. ಹೆಂಗಂದರೆ ಪಬ್ಲಿಕ್ಕು ನೋಡೋ ಥರ ಹಿಂಸೆ. ಇಷ್ಟು ದಿನ ಏನು ನಡೀತೋ, ಈ ಮದುವೆ ಆಗಿ ಅಷ್ಟು ದಿನ ಏನು ನಡೀತೋ ಅದೆಲ್ಲ ಸ್ವಲ್ಪ ಒಳಗಡೆನೇ ಇತ್ತು. ಯಾವಾಗ ಬಸ್ಸಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಅದು ಸ್ವಲ್ಪ ಪಬ್ಲಿಕ್ ಆಗಿ ನನಗೆ ತುಂಬ ಬೇಜಾರಾಯಿತು ಗೈಸ್. ತುಂಬ ಅಂದರೆ ಈಗಲೂ ಒಂದೊಂದ್ಸಲ ನೆನೆಸ್ಕೊಂಡ್ರೆ ಅಳು ಬರಂಗಾಗುತ್ತೆ. ನಾನು ಈ ವಿಡಿಯೋ ಮೂಲಕ ಏನು ಹೇಳಿ ನೀನು ಆ ಸ್ಟೇಜಲ್ಲಿ ಹಂಗೆ ನಡ್ಕೊಂಡಿದ್ದು ತಪ್ಪೆ. ನಾನು ಈ ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಮದುವೆ ಆಗಿ ಕರ್ಕೊಂಡು ಬಂದಿರ್ತೀರ, ಅದರಲ್ಲೂ ಲವ್ ಮ್ಯಾರೇಜ್ ಆಗಿ ನಿಮ್ಮನ್ನ ನಂಬಿ ಬಂದಿರ್ತಾಳ ಹುಡುಗಿ, ಮದ್ವೆ ಅಪ್ಪ ಅಮ್ಮನೆಲ್ಲ ಬಿಟ್ಟು. ನೀನು ಮಾಡಿದ್ಯಲ್ವಾ, ಅದನ್ನ ಹೇಳ್ತೀನಿ. ಆ ಥರ ಯಾವುದೇ ಕಾರಣಕ್ಕೂ ಯಾರಿಗೂ ಆ ಥರ ನಂಬಿಕೆ ಮಾತ್ರ ಕಳ್ಕೊಳಕ್ ಹೋಗ್ಬೇಡಿ ಆ ಟೈಮಲ್ಲಿ. ಅದು ಮನೆಯವ್ರನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಬಂದಿರ್ತಾರ ಹುಡುಗಿ, ಎಲ್ಲಾರನ್ನೂ ಬಿಟ್ಟು ಬಂದಿರ್ತಾರೆ. ಅವ್ರ ಅಕ್ಕ, ಅವ್ರ ತಮ್ಮ, ಎಲ್ಲ ಫ್ಯಾಮಿಲಿನೇ ಬಿಟ್ಟು ನೀವೇ ಬೇಕು ಅಂತ ಬಂದಿರುವಾಗ, ಆ ಸ್ಟೇಜಲ್ಲಿ ಆ ಥರ ಎಲ್ಲ ಹಿಂಸೆ ಆಗುವಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಅದನ್ನು ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಏನಂದರೆ ಆ ಬಸ್ಸಲ್ಲಿ ನಾನು ಹಿಂಸೆ ಅನುಭವಿಸಿದ್ದು ವಾಯ್ಸ್ ಹೆಂಗೆ ಅಂದರೆ, ಹಿಂಗೆ ತಲೆ ಬಗ್ಸಿದ್ದೀನಿ, ಹಿಂಗೂ ತಿರುಗಿ ರೋಡ್ ನೋಡೋಂಗಿಲ್ಲ. ರೋಡ್ ನೋಡಿದ್ರೆ ರೋಡಲ್ಲಿರೋ ಹುಡುಗರನ್ನ ನೋಡ್ತೀರಾ ಅನ್ನೋ ಥರ ಭಾವನೆ. ಹಿಂಗೆ ಎತ್ತಿ ಹಿಂಗೆ ನೋಡಿದ್ರೆ ಬಸ್ಸಲ್ಲಿರೋ ಹುಡುಗರನ್ನ ನೋಡ್ತಾನೆ ಅಂತ ಭಾವನೆ. ಆ ಥರ ಅಷ್ಟು ಫುಲ್ಲು ಟಾರ್ಚರ್ ಆಗೋಯ್ತು ಗೈಸ್. ಅವತ್ತು ಬಸ್ಸಿಂದ ಇಳಿದು ಜೋರಾಗಿ ಕೂಗಾಡ್ಕೊಂಡು, ಇವಳು ಸರಿ ಇಲ್ಲ, ಹಂಗೆ ಹಿಂಗೆ ಎಲ್ಲಾರನ್ನೂ ನೋಡ್ಕೊಂಡು ಬರ್ತಾಳೆ ರೋಡಲ್ಲಿ, ಹಂಗೆ ಹಿಂಗೆ ಅಂತ ಫುಲ್ಲು ಜಗಳ ಆಡ್ಬಿಟ್ರು ಗೈಸ್. ಹೆಂಗೆ ಅಂದರೆ, ನಮ್ಮ ಅತ್ತೇನೂ ಬೈದರು. ಹಿಂಗೆ ನಡ್ಕೊಂಡೆಲ್ಲ ಬಸ್ಸೆಲ್ಲ ಇಳ್ಕೊಂಡು ಬಂದ್ವಿ. ಮನೆಗೆ ಬಂದು ಕೀ ಇರಲಿಲ್ಲ ಗೈಸ್. ಅವತ್ತು ಇದೇ ಜಾಗದಾಗ ಕೂತಿದ್ವಿ, ಕಿಟಕಿ ಕೆಳಗೆ, ಕೀ ಇಲ್ಲದೆ. ಇಲ್ಲೇ ಇದು ನಿಮಗೆ ಕಾಣಿಸ್ತಿತ್ತೋ ಕಾಣಿಸಲ್ವೋ ಗೊತ್ತಿಲ್ಲ, ಇಲ್ಲೊಂದು ಕಿಟಕಿ ಇದೆ ಗೈಸ್. ಕಿಟಕಿ ಕೆಳಗಡೆ ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ, ನನ್ನ ಮೈದನ್ನ ನಿಂತ್ಕೊಂಡಿದ್ದ. ಇಲ್ಲೇ ನಿಂತ್ಕೊಂಡಿದ್ದ. ಇವನಿಗೆ ಸರಿಯಾಗಿ ಬೈದ. ಏನು ಬೈದ ಅಂತ ಹೇಳಿ ನೀನು. ಇವಾಗ ಏನಂದರೆ, ಹೇಳಿದ್ನಲ್ಲ, ಆ ಚಿಕ್ಕ ಏಜಲ್ಲಿ ಯಾವ ಥರ ಮೈಂಡ್ ಸೆಟ್ ಇರುತ್ತೆ. ಕೆಲವು ಹುಡುಗರಿಗೆ ಇರ್ಬೋದು ಅನ್ಸುತ್ತೆ, ಎಲ್ಲರಿಗೂ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗ. ಬಟ್ ನನಗೆ ಆ ಥರ ಇತ್ತು. ಆ ಥರ ಇರೋರಿಗೆ ಹೇಳ್ಕೊಳ್ದೇ ಇರ್ಬೋದು, ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಆ ಥರ ನನಗೆ ಆ ಥರ ಇತ್ತು. ಅಂದರೆ ಎಲ್ಲರೂ ಯಾಕೆ ಮದುವೆ ಆದ ಇಷ್ಟು ಬೇಗ ಅಂತ ಹೇಳಿ ಹೆಂಗಾರ ಮಾಡಿ ನಾನು ಡೈವರ್ಸ್ ತಗೊಬಿಡ್ಬೇಕು ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಏನಾರ ಮಾಡಿ ಇವಳಿಗೆ ಡೈವರ್ಸ್ ಕೊಡಲೇಬೇಕಲ್ಲ, ಪ್ರಾಪರ್ ಯಾವ್ದಾರ ಕಾರಣ ಬೇಕಲ್ಲ ಕೊಡೋಕ್ಕೆ ಅಂದ್ಬಿಟ್ಟು, ಇವಳು ಬಸ್ಸಲ್ಲಿ ಇಲ್ಲಿಂದ ಎಷ್ಟು 100 ಕಿಲೋಮೀಟ್ರ್ ಅನ್ಸುತ್ತಲ್ವಾ, 100 ಕಿಲೋಮೀಟ್ರ್
ಬಸ್ಸಲ್ಲಿ ತಲೆ ಬಸ್ ಹಿಂಗೆ ಇರ್ಬೇಕು, ತಲೆ ಎತ್ತಂಗೂ ಇಲ್ಲ. ನೀರ್ ಕುಡಿಬೇಕಾದ್ರೂ ಬಗ್ಗಿಸ್ಕೊಂಡು ಹಿಂಗೆ ಕುಡಿಬೇಕು ನೀರ್ನ. ಯಪ್ಪ ಯಪ್ಪ ಯಪ್ಪ, ನಾನ ಆತರ ಮಾಡ್ದದ ಅನ್ಸ್ತೈತೆ. ಅದಾದ್ಮೇಲೆ ಬಿಡು, ಅದನ್ನ ಹೇಳ್ದೆ. ಅದಾದ್ಮೇಲೆ ನಿನ್ ತಮ್ಮ ಏನಂತ ಹೇಳ್ದ ಅದನ್ನ ಇವಾಗ ಹೇಳದ ಗೊತ್ತಿಲ್ಲ, ಆ ಮಾತು ಹೇಳ್ಬೋದಾ? ಹೇಳ್ಬೋದು, ಹೇಳ್ತೀನಿ. ಈಗ ಏನಂದ್ರೆ ಇವಾಗ ಯಾರ ಹತ್ರ ಬೇಕಾದ್ರೆ ನಾವು ನಮ್ಗಿನ ದೊಡ್ಡವ್ರ ಹತ್ರ ಒಂದ್ ಮಾತು ಬೈಸ್ಕೊಂಡ್ರು ಪರವಾಗಿಲ್ಲ, ನಮ್ಗೇನು ಅನ್ಸಲ್ಲ. ಆದ್ರೆ ನಮ್ಗಿನ ಚಿಕ್ಕವ್ರ ಹತ್ರ ಏನಾರ ಅನ್ಸ್ಕೊಬಿಟ್ರೆ ಅದು ಅವಾಗ ಆಗುತ್ತಲ್ಲ ಅವಮಾನ. ಆ ಅವಮಾನ ಯಾವತ್ತು ಯಾರು ಅನುಭವಿಸಕ್ ಸಾಧ್ಯನೇ ಇಲ್ಲ. ನಮ್ಗಿನ ಚಿಕ್ಕವ್ರು ನಮ್ಗೇನು ಹೇಳ್ಬಾರ್ದು ಅನ್ನೋ ತಾಟೆಲ್ಲ ಇರ್ತೀವಿ ಆ ಏಜಲ್ಲಿ ತಾನೆ. ಅದು ತುಂಬಾನೇ ಎಷ್ಟು ಅವಮಾನ ಆಗೋಯ್ತು ಅಂದ್ರೆ, ನಾನು ಇಷ್ಟೊಂದು ಕೆಟ್ಟವನ, ನನ್ಮೇಲೆ ನನಗೇನೆ ಜಿಗುಪ್ಸೆ ಬಂದ್ಬಿಡ್ತು, ನಾನು ಇಷ್ಟೊಂದು ಕೆಟ್ಟವನ ಅಂತ. ನನ್ನ ತಮ್ಮ ಏನಂತ ಹೇಳ್ದ ಅಂದ್ರೆ, ಆಗೋಯ್ತ ನಿಂದೆಲ್ಲ, ಮದ್ವೆ ಆಗಿ ಬಂದಲ್ಲ, ಎಲ್ಲ ಮುಗೀತಾ, ಅದಕ್ಕೆ ಇವಾಗ ಅಷ್ಟು ಹಿಂಸೆ ಕೊಡ್ತಾ ಇದೀಯ ಅನ್ಬಿಟ್ಟ. ಹೋಗೋ, ನನ್ನ ತಮ್ಮನ ಹತ್ರ ನಾನು ಅನ್ಸ್ಕೋಬೇಕಾ ಅಂತ ಅವತ್ತಿಂದ ಚೇಂಜ್ ಆದದ್ದು. ಮುಂದೆ ಕೇಳಮ್ಮ, ನೀನ್ ಕೊಟ್ಟದ್ದು ಹಿಂಸೆ ಇವಾಗ. ನಾನೇನು ಹಿಂಸೆ ಕೊಟ್ಟಿಲ್ಲ. ಅದಾದ್ಮೇಲೆ ಗೈಸ್, ಅಂದ್ರೆ ಅವ್ರ ತಮ್ಮ ಹೇಳಿದ್ದು ಅದೇ ಹೇಳಲ್ವ, ಕೆಲವೊಂದು ಟೈಮು ನಾವು ಚಿಕ್ಕವರಿಂದನೂ ಕಲಿಬೇಕಾಗತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಅವನು ಹೆಂಗ್ ಹೇಳ್ದ ಅಂದ್ರೆ, ಮದ್ವೆ ಆಯ್ತಾ, ನಿಂದೆಲ್ಲ ಕೆಲಸ ಮುಗೀತಾ, ಇವಾಗ ಆ ಹುಡುಗಿಗೆ ಹಿಂಸೆ ಕೊಡ್ತಾ ಇದ್ಯಾ. ಅವನಿಗೆ ಆತರ ಹೆಂಗ್ ಅಂದ ಅಂದ್ರೆ, ರೇಷ್ಮೆ ಸೀರೆಯಲ್ಲಿ ಚಪ್ಪಲಿ ತಗೊಂಡು ಹೊಡೆದಂಗಿತ್ತು. ಹಂಗೆ ಹೇಳ್ದ. ನನಗೂ ಬೇಜಾರಾಯ್ತು. ನನ್ನ ಪ್ರೀತಿನ ನಾನು ಈ ಸ್ಟೇಜಲ್ಲೇ ಒಂಥರ ನನ್ನ ಪ್ರೀತಿ ಇಷ್ಟೇನಾ ನನ್ನ ಬೆಲೆ, ಅಷ್ಟು ಪ್ರೀತಿಸಿ ಇವನ್ನ ಅಷ್ಟು ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದು ಇವ್ನು ಈ ಥರ ನಡ್ಕೊಂಬಿಟ್ನಲ್ಲ, ಎಲ್ಲರೂ ಹೇಳೋ ಥರ ಮಾಡ್ಬಿಟ್ನಲ್ಲ ಅಂತ ಬೇಜಾರಾದ್ರೂ, ಆದರೆ ಅವ್ನು ಹೇಳಿದ್ದು ತುಂಬ ಒಳ್ಳೇದೇ ಆಯಿತು ನನ್ನ ಲೈಫಲ್ಲಿ. ಆ ಒಂದು ಮಾತಿಂದ ನನ್ನ ಹಸ್ಬೆಂಡ್ ಎಷ್ಟು ಚೇಂಜ್ ಆದರು ಅಂದರೆ ಗೊತ್ತಿಲ್ಲ. ಕೆಲವೊಬ್ರು ಎಷ್ಟೇ ಹೇಳಿದ್ರು ಚೇಂಜ್ ಆಗಲ್ಲ. ಕೆಲವೊಬ್ರು ಅದೇ ನಾನು ಅಷ್ಟೆಲ್ಲ ಸಹಿಸ್ಕೊಂಡಿದ್ದಕ್ಕೆ ನನ್ನ ಗಂಡ ಆಮೇಲೆ ಬದಲಾದ್ರು. ಹೆಂಗೆ ಅಂದರೆ, ಇವಾಗ ನನಗೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ಗೈಸ್. ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ನನಗೆ ಅನಿಸುತ್ತೆ ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಮೋಸ ಮಾಡಬಾರ್ದು ಅಂತ. ಆ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಅಷ್ಟು ನಂಬ್ತಾರೆ. ನಾನು ಆ ನಂಬಿಕೆನ ನಾನು ಸಾಯೋವರೆಗೂ ಉಳಿಸ್ಕೋತೀನಿ, ಅಷ್ಟು ನಂಬ್ತಾರೆ ಗೈಸ್. ಈ ವಿಷಯನ ನಿಮಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಯಾಕಂದರೆ ಈಗ ಹೊಸ ಈಗಿನ ಕಾಲದಲ್ಲಿ ತುಂಬ ಡೈವರ್ಸ್ ಆಗ್ತಿರೋದಕ್ಕೆ ಪ್ರತಿಯೊಂದಕ್ಕೂ ಕಾರಣ ಇವ್ ಲವ್ ಮ್ಯಾರೇಜ್ ಮದುವೆ ಆಗಿರ್ತಾರೆ, ಇವ್ರದೆಲ್ಲ ಇಷ್ಟೇ ಜೀವನ ಅಂತ ಅನ್ನೋರಿಗೆ ಎಷ್ಟು ಸ್ಟೇಜ್ ಆಫ್ ಕಷ್ಟಗಳು ಬರುತ್ತೆ ಲೈಫಲ್ಲಿ ಮದುವೆ ಆದಮೇಲೆ ಅಂತ ನಿಮ್ಗೊಂದು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ಕೊಂಡೆ. ಯಾರೇ ಆದ್ರೂ ಅಷ್ಟೇ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅಲ್ಲ, ಮ್ಯಾರೇಜ್ ಆದಮೇಲೆ ಈ ಸ್ಟೇಜ್ ಬಂದೇ ಬರುತ್ತೆ. ಅರೇಂಜ್ ಮ್ಯಾರೇಜ್ ಆದ್ರೆ ಏನಂತ ಬರುತ್ತೆ. ಅರೇಂಜ್ ಮ್ಯಾರೇಜ್ ಆದ್ರೆ ಏನು ಅಂತ ಅಂದ್ರೆ, ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಇರ್ತಾರೆ. ಅವಾಗ ಏನಂದ್ರೆ ಅವ್ರ ಅಪ್ಪ ಅಮ್ಮಂಗೆ ಹೋಗಿ ಹೇಳೋದು ಅದು ಇದು ನಡೆಯುತ್ತೆ. ಆ ಲವ್ ಮ್ಯಾರೇಜ್ ಆದಾಗ ಏನಂದ್ರೆ, ಪಾಪ ನಾವೇ ನುಂಗ್ಕೋಬೇಕು, ಯಾರಿಗೂ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಹೇಳ್ಕೊಂಡ್ರೆ ನೀನ್ ಆಯ್ಕೆ ಮಾಡ್ಕೊಂಡಿರೋದು ನೀನ್ ಅನ್ಭವಿಸು ಅನ್ನೋ ತರ ಮಾತುಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಯಾರು ಹೇಳ್ಕೊಳ್ಳಲ್ಲ ಗೈಸ್. ಅದಕ್ಕೋಸ್ಕರ ಈ ಸ್ಟೇಜ್ ಒಂದನ್ನ ನೀವು ಸುಧಾರಿಸ್ಕೊಂಡು ಹೋಗ್ಬಿಡಿ. ಅದಾದ್ಮೇಲೆ ನಿಮ್ಗೆ ಒಂದು ಅದ್ಭುತವಾದ ಲೈಫೇ ಸಿಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದನ್ನ ಯಾವುದೇ ರೀತಿ ನಿಮ್ಮ ಲೈಕ್ಸ್ಗಾಗಿರ್ಬೋದು, ವ್ಯೂಸ್ಗಾಗಿರ್ಬೋದು ನಾನು ಇದನ್ನ ಹೇಳ್ತಾ ಇಲ್ಲ. ನಿಮ್ಗೆಲ್ಲರಿಗೂ ಒಂದು ಒಳ್ಳೇದು, ನನ್ನಿಂದ ಏನಾದರೂ ಒಂದು ಒಳ್ಳೇದು ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಕೆಲವೊಬ್ರಿಗೆ ಒಳ್ಳೇದಾಗ್ಬೋದು. ಎಲ್ಲೋ ಒಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಒಂದು ವರ್ಷ ಚೆನ್ನಾಗಿದೆ, ಆಮೇಲೆ ಅವ್ರ ಲೈಫ್ ಚೆನ್ನಾಗಾಗ್ಬೋದು. ಆ ಒಂದು ಉದ್ದೇಶಕ್ಕೆ ಅದನ್ನು ಹೇಳ್ತಿದ್ದೀನಿ ಗೈಸ್. ಅದಾದಮೇಲೆ ನಮ್ಮ ಮನೆಯವ್ರು ಹೇಗೆ ಒಪ್ಕೊಂಡ್ರು ಅಂತ ಇದೆಲ್ಲ ಆಯಿತು, ಇಷ್ಟೆಲ್ಲ ಆಯಿತು. ಅದಾದಮೇಲೆ ನಮ್ಮ ಮನೆಯವರು ಚೇಂಜ್ ಆಗಿಬಿಟ್ರು ಗೈಸ್, ಫುಲ್ಲು ಚೇಂಜ್ ಆಗಿಬಿಟ್ರು. ಎಷ್ಟು ಅಂದರೆ ನಾನು ಇನ್ಮೇಲೆ ಒಂದು ಪಾಯಿಂಟಲ್ಲೂ ಅವ್ರು ಅನುಮಾನ ಪಡ್ತಾ ಇರಲಿಲ್ಲ. ಅಷ್ಟು ಫುಲ್ ಅದೊಂದು ಮಾತಿಂದ, ಅವ್ರ ತಮ್ಮ ಆಡಿದೊಂದು ಮಾತಿಂದ ಅವರು ಫುಲ್ ಚೇಂಜ್ ಆಗೋದ್ರು. ಜೀವನನೇ ಚೇಂಜ್ ಆಗೋಯ್ತು, ನಮ್ಮ ಜೀವನನೂ ಫುಲ್ಲು ಚೇಂಜ್ ಆಗೋಯ್ತು. ಅದಾದ್ಮೇಲೆ ಫುಲ್ಲು ಅವರು ನನ್ನನ್ನೇ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ರು. ನನಗೇನು ಖುಷಿನೋ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆವಾಗ ಟ್ರೈ ಮಾಡಿದ್ರು, ಇವಾಗಿನವರೆಗೂ ಅವ್ರು ಮಾಡ್ತಿರೋದೇ ಅದು. ನಿಜವಾಗ್ಲೂ ಹೇಳಬೇಕು ಅಂದರೆ ಅದೇ ನಿಜ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಬಂದಿರೋಳ್ಗಾಗಿರ್ಬೋದು, ಇವಾಗ ನನ್ನ ಹಸ್ಬೆಂಡ್ಗೆ ಏನು ಇಷ್ಟನೋ ಅದನ್ನು ನಾನು ಮಾಡಬೇಕು, ನನಗೇನು ಇಷ್ಟನೋ ಅದು ಅವ್ರು ಮಾಡಬೇಕು ಅಲ್ವಾ. ನಾವಿಬ್ರು ಚೆನ್ನಾಗಿರ್ತೀವಿ, ನಾವಿಬ್ರು ಚೆನ್ನಾಗಿದ್ದೀವಿ, ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೇಳಿದ್ರೆ ತೋರಿಕೆಗೋಸ್ಕರ ಏನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರೀತಿಗೋಸ್ಕರ ನಾವು ಮಾಡಬೇಕಲ್ಲ. ಹೌದು, ನಮ್ಗೆ ಇಷ್ಟಪಟ್ಟಿದ್ ಲೈಫ್ ಸಿಗ್ಬೇಕು ಅಂದ್ರೆ ನಾವು ಅಡ್ಜಸ್ಟ್ ಆಗ್ಲೇಬೇಕು. ಕೆಲವೊಂದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕು. ಅಡ್ಜಸ್ಟ್ ಆದ್ರೆ ಮುಂದಕ್ಕೆ ಎಲ್ಲಾನು ಅಡ್ಜಸ್ಟ್ ಆಗ್ಬಿಡುತ್ತೆ ನಮ್ಗೆ. ಹೌದು, ಎಲ್ಲದನ್ನು ನಮ್ಗೆ ಹೆಂಗ್ ಅನುಕೂಲನೋ ಆ ರೀತಿ ಇರುತ್ತೆ. ಹಂಗೆ ಗೈಸ್, ಅದಾದ್ಮೇಲೆ ಏನಾಯ್ತು, ಚೆನ್ನಾಗಾದ್ರು ನಮ್ಮ ಹಸ್ಬೆಂಡು. ನಾನು ಮನೇಲಿ ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನನ್ನ ಮೈದ್ನ ಇಷ್ಟು ಜನ
ಆಮೇಲೆ ಇದೇ ಮನೇಲಿ ಗೈಸ್, ಇದೇ ಮನೇಲಿ ಇದ್ವಿ. ಹಿಂಗೆ ನಮ್ಮ ಜೀವನ ನಡೀತಾ ಇತ್ತು. ಅದಾದಮೇಲೆ ಗೈಸ್ ಫಸ್ಟು ನನ್ನ ಫ್ಯಾಮಿಲಿನ ನಾನು ಹೆಂಗೆ ಮಾತಾಡ್ಸಿದ್ದು ಅಂದರೆ ಅದಕ್ಕೆ ಕಾರಣನೇ ನಮ್ಮ ಮಾಮ. ನಮ್ಮ ಮಾಮ ಅಂದರೆ ಅವ್ರು ಇವಾಗಿಲ್ಲ. ನಮ್ಮ ಮದುವೆ ಆಗಿ ಒಂದು 6 ತಿಂಗಳಿಗೆ ಅನಿಸುತ್ತೆ ಗೈಸ್ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾತಾಡ್ಸೋಕ್ಕೆ ಶುರು ಮಾಡಾದ್ಮೇಲೆ ನಮ್ಮ ಮಾವ ತೀರೋಗ್ಬಿಟ್ರು. ಅವ್ರು ಇದ್ದಿದ್ರೆ ಇವಾಗ ನಿಜ ಅವ್ರನ್ನ ನಾನು ನಿಮಗೆ ತೋರಿಸ್ತಿದ್ದೆ ಗೈಸ್. ಅವ್ರು ಎಷ್ಟು ಒಂಥರ ಎಂಕರೇಜ್ ಅಂದರೆ ನಮಗೆಲ್ಲ ತುಂಬ. ಅವ್ರು ಇವಾಗಿಲ್ಲ ಗೈಸ್. ಅವರು ನಮ್ಮ ಮಾಮನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಮಾಮನ ಹೆಸರು ಶಂಕರಮಾಮ ಅಂತ. ಅವರೆಲ್ಲ ಕುಳ್ಳು ಕುಳ್ಳು ಅಂತ ನಮ್ಮ ಮನೇಲೆಲ್ಲ ಅವ್ರನ್ನ ಕುಳ್ಳು ಕುಳ್ಳು ಅಂತ ಕರೀತಾರೆ. ಫಸ್ಟು ಅಳೋನೇ ಬಂದ್ಬಿಡ್ತಾ ಹೇಳು. ನಮ್ಮ ಮಾಮ ಗೈಸ್ ಅಂದರೆ ಫಸ್ಟ್ ಟೈಮು ನಮ್ಮ ಮನೆಗೆ ನನ್ನ ಮನೆಗೆ ನನ್ನ ಗಂಡನ ಮನೆಗೆ ಫಸ್ಟ್ ಟೈಮು ನನ್ನ ಫ್ಯಾಮಿಲಿಯಿಂದ ಒಬ್ಬರು ಬಂದಿದ್ದು ಅಂದರೆ ನಮ್ಮ ಮಾಮನೇ. ನನ್ನ ತಮ್ಮನೂ ಬಂದಿದ್ದ. ಅದು ಹೆಂಗಂದರೆ ಅವ್ನು ಮದುವೆ ಆದಾಗಿಂದನೂ ಬಂದು ಹೋಗೋದು ಮಾಡ್ತಿದ್ದ. ನನ್ನ ಫ್ಯಾಮಿಲಿ ಕಡೆಯಿಂದ ಬಂದಿದ್ದು ನಮ್ಮ ಮಾಮನೇ. ಫಸ್ಟು ಬಂದರು. ನಮ್ಮ ಮನೆ ನಮ್ಮ ತಮ್ಮನೇ ತೋರಿಸ್ತಾನೆ ಅನಿಸುತ್ತೆ. ನಾನು ನಮ್ಮ ಅತ್ತೆ ಏನೋ ಕಾಲು ಸೋಸೋಕ್ಕೆ ಅಂತ ಕೊಟ್ಟಿದ್ರು. ಕಾಲು ಸೋಸ್ಕೊಂಡು ಇದು ಹೆಂಗಂದ್ರೆ ಒಂಥರ ಫಿಲಿಮ್ ಸ್ಟೋರಿ ಥರ ತಾನೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಬಂದು ಎಷ್ಟು ಖುಷಿ ಆ ಥರ ಹಿಂಗೆ ಕಾಲು ಸೋಸ್ಕೊಂಡು ಕೂತಿದ್ದೆ ಗೈಸ್. ನಮ್ಮ ಮಾಮ ಇದಕ್ಕಿದಂಗೆ ಬಂದು ಈ ಬಾಗಿಲು ತೆಗೆದ್ರು. ನಾನು ಇಲ್ಲೇ ನಮ್ಮದು ದಿವಾನ್ ಇತ್ತು, ದಿವಾನ್ ಮೇಲೆ ಕುತ್ಕೊಂಡು ಕಾಲು ಸೋಸ್ತಾ ಇದ್ದೆ. ನಮ್ಮ ಮಾವ ಬಂದರು. ನನಗೆ ಯಾರು ಸಡನ್ನಾಗಿ ಹಿಂಗೆ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗೋಯ್ತು ಗೈಸ್. ನಾವೆಲ್ಲೋ ಯಾವುದೋ ಲೋಕಕ್ಕೆ ಬಂದುಬಿಡ್ತೀವಿ. ಹೆಂಗೆ ಅಂದರೆ ಮದುವೆಗಿನ ಮುಂಚೆ ನಮ್ಮದೇ ಒಂಥರ ಬೇರೆ ಲೋಕ ಇರುತ್ತೆ. ಮದುವೆ ಆದಮೇಲೆ ಇನ್ನೊಂದು ಬೇರೆನೇ ಲೋಕ. ಯಾಕಂದರೆ ಸಪ್ರೇಟ್ ಅದೇ ಬೇರೆ ಲೈಫ್ ಇದ್ದೀವಿ. ಅದು ಹೆಂಗೆ ನಾವು ಚಿಕ್ಕವರಾಗಿ ಇರ್ತೀವಿ. ನಾವು ಅಲ್ಲಿ ನಮ್ಮ ಮನೇಲಿ ಇರೋವರೆಗೂ ಚಿಕ್ಕವರಾಗೇ ಇರ್ತೀವಿ. ನಮ್ಮ ಅತ್ತೆ ಮಾವನ ಮನೆ ಬಂದಾಗ ಸ್ವಲ್ಪ ಮೆಚುರಿಟಿ ಆಗಿರ್ಬೇಕಲ್ವ. ಈ ಸ್ಟೇಜಲ್ಲಿ ನಮ್ಮ ಮಾಮ ಬಂದರೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅವತ್ತು ಯಾವುದೋ ಒಂದು ರೀಲ್ಸ್ ನೋಡಿದ್ದೆ. ಅಂದರೆ ಇವಾಗ ತವ್ರ ಮನೆಗೆ ಅವ್ರ ಅಪ್ಪ ಬಂದಾಗ ಓಡೋಗಿ ಹಿಂಗೆ ತಪ್ಕೋದಾಗ ಗೊತ್ತಾ, ಹಂಗೆ ಗೈಸ್ ಕುಣ್ಕೊಂಡು ಬಂದು ನಮ್ಮ ಮಾವನ ಫುಲ್ಲು ತಪ್ಕೊಂಡು ನನಗೆ ಫುಲ್ಲು ಖುಷಿ ಆಗೋಯ್ತು. ನಮ್ಮ ಮಾಮ ಬಂದಿದ್ದು. ನಮ್ಮ ಮಾಮ ಬಾ ಹೋಗೋಣ ನಿಮ್ಮ ಮನೆಗೆ ಹೋಗೋಣ ಬಾ ಅಂತ ಕರಿತವ್ರೆ. ನಾನು ಮಾಮ ನನ್ನ ಯಾರೂ ಮಾತಾಡ್ಸಲ್ಲ, ನಾನು ಹೆಂಗೆ ಬರಲಿ, ಇಲ್ಲ ಬಾ ನಾನು ಮಾತಾಡ್ಸ್ತೀನಿ ಬಾ ನಿಮ್ಮ ಮನೆಯವ್ರನ್ನ ನೋಡ್ಕೊಂಡು ಬಂದೆ ನಾನು. ಪಾಪ ನಮ್ಮ ಮಾಮ ನಮ್ಮ ಅಂಗಡಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ, ಇವ್ರಿಗೂ ಗೊತ್ತಿಲ್ಲ. ಸುಮ್ಮನೆ ಕಸ್ಟಮರ್ ಥರ ಹೋಗಿ ಇವ್ರನ್ನ ನೋಡಿಕೊಂಡು ಸುಮ್ಮನೆ ಹಿಂಗೆ ನೋಡ್ಕೊಂಡು ಬಂದವ್ರೆ. ಅಂಗಡಿ ಒಳಗೆ ಹೋಗಿ ನೋಡಿಕೊಂಡು ಬಂದವ್ರೆ. ನಿಮ್ಮ ಮನೆಯವ್ರನ್ನೂ ನೋಡಿದೆ ಕಣಪ್ಪ, ಬಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರು. ನಾನು ಮಾತಾಡಿಸ್ತೀನಿ ಬಾ ಅಂತ ಅಂದ್ಕೊಂಡು ನಮ್ಮ ಅತ್ತೆಗೆ ಅಮ್ಮ ನಾನು ಈ ಥರ ಹೋಗ್ಬಿಟ್ಟು ಬರ್ತೀನಿ ಅಂತ ಮತ್ತೆ ಫುಲ್ಲು ಖುಷಿಪಟ್ಟರು ಗೈಸ್. ನಮ್ಮ ಮಾವ ಬಂದಿದ್ದಾಗಿರ್ಬೋದು ನನಗೆ ಅವ್ರಿಗೂ ಒಂದು ಆಸೆ ಇತ್ತು, ನನ್ನ ಸೊಸೆ ಮನೆಯವರು ಮಾತಾಡಿಸ್ಬೇಕು, ಎಲ್ಲ ಚೆನ್ನಾಗಿರಬೇಕು ಅಂತ ಆಸೆ ಇತ್ತು. ಅವರು ಫುಲ್ ಖುಷಿ ಪಟ್ಬಿಟ್ರು. ನಾನು ನೆಕ್ಸ್ಟು ನಮ್ಮ ಮನೆಗೆ ಹೋದೆ ಗೈಸ್. ಅದಾದಮೇಲೆ ಏನಾಯಿತು ಅಂದರೆ ನಮ್ಮ ಮನೆಗೆ ಹೋದ್ವಿ ಗೈಸ್. ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಮಾವ ಏನು ಮಾಡಿದ್ರು, ನಮ್ಮ ಅಮ್ಮನೂ ಡೋರ್ ಲಾಕ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಮಾತಾಡ್ಸಕ್ಕೆ ಬಿಟ್ಟರು. ಹಂಗೆ ಸ್ವಲ್ಪ ಎಲ್ಲ ಮಾತಾಡಿ ಅದಾದಮೇಲೆ ನಾನು ಏನಂದರೆ ನಮ್ಮ ಅಪ್ಪಂಗೆ ಇದು ಗೊತ್ತಿಲ್ಲ ಗೈಸ್. ನಮ್ಮ ಅಪ್ಪ ಅವತ್ತು ಮನೇಲಿ ಇರಲಿಲ್ಲ. ನಮ್ಮ ಅಪ್ಪಂಗೆ ಇದು ಗೊತ್ತಿಲ್ಲ. ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಬಂದ್ಬಿಟ್ಟೆ. ನಮ್ಮಮ್ಮ ಏನಂದರೆ ನಮ್ಮ ಅಪ್ಪಂಗೆ ಬೈಕ್ ಸ್ವಲ್ಪ ನನ್ನ ಮಾತಾಡ್ಸ್ತಾರಿಲ್ಲ ಗೈಸ್. ನಮ್ಮ ಅಪ್ಪ ಏನು ಮಾಡ್ತಾರೋ ಏನೋ ಅಂತ ಬೈಕ್ ನನ್ನ ಮಾತಾಡ್ಸ್ತಾರಿಲ್ಲ. ಅವ್ರಿಗೂ ಬೇಜಾರಿತ್ತು ನಾನು ಮಾಡಿದ್ದೆಲ್ಲ ಸ್ವಲ್ಪ, ಆದ್ರೂ ಬೈಕ್ ಮಾತಾಡ್ಸ್ತಾರಿಲ್ಲ. ಸರಿ ಆಯಿತು, ಅಲ್ಲಿಂದ ಮಾತಾಡಿಸ್ಕೊಂಡು ನಮ್ಮ ಮನೆಗೆ ನಾನು ಬಂದೆ ಗೈಸ್. ಅದಾದಮೇಲೆ ಏನಾಯಿತು, ಹಿಂಗೆ ಹೋಯ್ತು, ಸ್ವಲ್ಪ ದಿನಗಳು ಹೋಯ್ತು. ಯಾರು ಅಷ್ಟೇ ನಮ್ಮ ಅಪ್ಪ ಇರ್ಲಿಲ್ವಲ್ಲ, ಅದು ಮಾತಾಡ್ಸಿದ್ದು. ನಮ್ಮ ಅಪ್ಪನ ಮಾತಾಡ್ಸಿರೋದೆಲ್ಲ ಗೊತ್ತಿಲ್ಲ. ಆಮೇಲೆ ಏನಾಯಿತು, ನಮ್ಮಪ್ಪ ಹೇಗೆ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಗೈಸ್, ಅದಾದಮೇಲೆ ನಾನು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ನನ್ನ ತಮ್ಮ ಬಂದು ಎಬ್ಬಿಸ್ತಾವನೆ ಗೈಸ್. ನಾನು ಕಂಡ್ಬಿಟ್ಟು ನೋಡಿದ್ರೆ ನನ್ನ ತಮ್ಮ ಎಬ್ಬಿಸ್ತಾವ ಅವನು ಯಾವತ್ತೂ ಬೆಳಗಿನ ಜಾವ ಬರೋಲ್ಲ ಗೈಸ್. ನಮ್ಮ ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮ ಇಲ್ಲಿರೋ ಟೈಮಲ್ಲಿ ಬರೋದು. ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಟೈಮಲ್ಲಿ ಇರ್ತಾರೆ ನಮ್ಮ ಮನೇಲಿ. 6 ಗಂಟೆಗೆ ಬಂದು ಎಬ್ಬಿಸ್ತಾವನೆ ನಾನು ಹಿಂಗೆ ಕಂಡ್ಬಿಟ್ಟು ನೋಡ್ತಾ ಇದ್ದೀನಿ, ಇವನಾ ಅಂತ ನಾನು ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ ಇವನೇನಾ ಅಂತ. ನೋಡ್ರೆ ನನ್ನ ತಮ್ಮ ಅಕ್ಕ ಬಾ ಅಪ್ಪ ಕರಿತೈತೆ ಅಂದ. ಫುಲ್ಲು ಖುಷಿ ಆಗೋಯ್ತು ಗೈಸ್. ಎಷ್ಟು ಖುಷಿ ಅಂದರೆ ಇವ್ರ ಹತ್ರನೂ ಪರ್ಮಿಷನ್ ಕೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಆ ಥರ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಚುನಿ ಹೋಗಿ ಬರ್ತೀನಿ ಆಯಿತಾ ಅಂತ ಫುಲ್ಲು ಖುಷಿಗೆ ನಮ್ಮ ಅತ್ತೆ ಮಾವಂಗೆಲ್ಲ ಹೇಳಿ, ಅಮ್ಮ ಹೋಗ್ಬರ್ತೀನಿ ಅಪ್ಪ ಹೋಗ್ಬರ್ತೀನಿ ಅಂತ ಫುಲ್ಲು ಖುಷಿಯಿಂದ ಹೇಳಿ ನಾನು ತಮ್ಮನ ಜೊತೆ ಹೋದೆ ಗೈಸ್. ಈಗಲೂ ಹೆಂಗೆ ಹೋದೆ ಅಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿ ಹೋಗಿದ್ದಂದೆ ಗ್ಯಾಪ್ನ ಗೈಸ್. ಅಲ್ಲಿಗೆ ಹೋದೆ ಫುಲ್ಲು ಖುಷಿಯಾಗಿ ನಮ್ಮ ಅಪ್ಪನೂ ತಪ್ಕೊಂಡು ಫುಲ್ಲು
ಒಪ್ಕೊಂಡು ಫುಲ್ಲು ಖುಷಿ ಪಟ್ಬಿಟ್ರು ನಮ್ಮಪ್ಪ ಹೆಂಗೆ ಅಂದರೆ ಗೈಸ್, ನಮ್ಮಪ್ಪ ಯಾವತ್ತೂ ಮಕ್ಕಳನ್ನ ಬಿಟ್ಟಿರಲ್ಲ. ಆ ಥರ ಹೆಂಗೆ ಅಂದರೆ, ನಾವು ಯಾರ್ದಾರ ಮನೆಗೆ ಹೋಗ್ಬಿಟ್ರು ಮಧ್ಯರಾತ್ರಿ ಬಂದು ಕರ್ಕೊಂಡು ಹೋಗೋರು. ಆ ಥರ ನಮ್ಮಪ್ಪ ನಮ್ಮನ್ನು ಬಿಟ್ಟಿರ್ತಾನೆ ಇರಲಿಲ್ಲ. ಯಾವಾಗಲೂ ಅಷ್ಟೇ ಹೆಂಗೆ ನನ್ನ ಬಿಟ್ಟಿದ್ದಾರೆ, ಯಾಕಂದರೆ ನಾನು ನಮ್ಮ ಅಪ್ಪಂಗೆ ಸ್ವಲ್ಪ ಹುಡುಗನ ಥರ, ನಾನು ನಮ್ಮ ಅಪ್ಪನ ಜೊತೆನೇ ಇರ್ತದೆ ಜಾಸ್ತಿ. ಹೇಳ್ಬೇಕು ಅಂದರೆ ಈ ಚಿಕನ್ ಸಾರು ಅದೆಲ್ಲ ನಮ್ಮ ಅಪ್ಪನೇ ನಂಗೆ ಹೇಳ್ಕೊಡ್ತೀವಿ. ಯಾಕಂದರೆ ನಮ್ಮ ಅಪ್ಪನ ಜೊತೆ ಕುತ್ಕೊಂಡು ನಾನು ಅಡುಗೆ ಮಾಡ್ತಾ ಇರ್ತಿದ್ದೆ. ನಮ್ಮ ಅಪ್ಪನೇ ನಂಗೆ ಹೇಳ್ಕೊಟ್ಟಿರೋದು ಚಿಕನ್ ಸಾರು ಮಾಡೋದು, ಅದು ಇದು ಮಾಡೋದು ಅವಾಗ ನಮ್ಮಮ್ಮ ಅಪ್ಪ ಮನೇಲಿ ಇರುವಾಗ. ಆ ಥರ ನಂದು ನಮ್ಮ ಅಪ್ಪನ ಬಾಂಡಿಂಗ್ ಇದ್ದಿದ್ದು. ಸ್ವಲ್ಪ ಹುಡುಗನ ಥರ ನಾನು ಅಪ್ಪನ ಜೊತೆನೇ ಇರ್ತಾಯಿದ್ದೆ ಯಾವಾಗ್ಲೂ. ನಮ್ಮ ಅಪ್ಪ ಯಾಕೆ ನನ್ನ ಮಾತಾಡ್ಸ್ತಿಲ್ಲ, ಒಂದ್ಸಲನಾದ್ರು ನಾನು ನೆನಪಾಗಿಲ್ವಾ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ ಗೈಸ್. ಒಂದು ದಿವಸ ಸಿಕ್ಕಾಪಟ್ಟೆ ನೆನಪಾಗ್ಬಿಟ್ಟೈತೆ ನಮ್ಮ ಅಪ್ಪಂಗೆ ಯಾವಾಗಲೂ ನೈಟು. ಅವತ್ತು ಮಧ್ಯರಾತ್ರಿನೇ ಹೋಗು ಕರ್ಕೊಬಾ ಅಂತ ಅಂತಿದ್ರಂತೆ. ನಮ್ಮಮ್ಮ ಇರು ಒಂದು 6 ಗಂಟೆ ಆಗಲಿ, 6 ಗಂಟೆ ಆದಮೇಲೆ ಮಂಜುನ ಕಳಿಸ್ತೀನಿ, ಹೋಗ್ಬಿಟ್ಟು ಕರ್ಕೊಂಬರ್ತಾನೆ ಅಂತ ಹೇಳಿ 6 ಗಂಟೆವರೆಗೂ ವೆಯ್ಟ್ ಮಾಡ್ತಿದ್ದಂತೆ ಗೈಸ್. ಆ ಥರ ನಮ್ಮಪ್ಪ ಹೆಂಗೆ ಅಂದರೆ, ನಮ್ಮ ಅಕ್ಕನ, ನನ್ನ ತಮ್ಮನ 3 ಜನನೂ ಅಷ್ಟೇ, ಅವರು ಯಾವತ್ತೂ ಬಿಟ್ಟಿರ್ತಾರಿಲ್ಲ. ನಾವೆಲ್ಲೇ ಹೋದ್ರು, ಯಾರ ಮನೆಗೆ ಹೋದ್ರು ಮಿಡ್ ನೈಟಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ ಎಷ್ಟೊಂದು ಸಲ. ಆ ಥರ ಅದಕ್ಕೆ ನಾವು ಯಾರ ಮನೇಲೂ ಸ್ಟೇ ಆಗ್ತಾ ಇರಲಿಲ್ಲ. ಹೋಗ್ತಿದ್ವಿ ಬಂದ್ಬಿಡ್ತಿದ್ವಿ ಆ ಥರ ಗೈಸ್. ಆವಾಗ ನಮ್ಮಪ್ಪ ಕರೆದಾಗ ಆ ಟೈಮ್ ಬಂದು ನಾವು ಮದುವೆ ಆಗಿ ಫಸ್ಟ್ ಆಷಾಢ ಆಗಿತ್ತು. ಫಸ್ಟ್ ಆಷಾಢ ನಮ್ಮ ಮನೇಲೇ ಇರಬೇಕು, ನೀನು ಇಲ್ಲೇ ಇರು. ಯಾಕಂದರೆ ಆ ಟೈಮಲ್ಲಿ ನಮ್ಮ ಅಕ್ಕನೂ ಕೂಡ ಬರ್ತಾಯಿದ್ರು. ಆ ಟೈಮಲ್ಲಿ ನಮ್ಮ ಅಪ್ಪಂಗೆ ಜಾಸ್ತಿ ನಾನು ನೆನಪಾಗ್ಬಿಟ್ಟಿದ್ದೀನಿ. ಫಸ್ಟ್ ಆಷಾಢ ನಮ್ಮ ಅಕ್ಕವ್ರದ್ದು ಫಸ್ಟ್ ಆಷಾಢ. ಅದು ನಮ್ಮ ಅಕ್ಕವ್ರ ಮದುವೆಗೂ ನಮ್ಮ ಮದುವೆಗೂ ಒಂದು 5 ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ ಗೈಸ್. 5 ಮಂತ್ಸ್ ಡಿಫ್ರೆನ್ಸ್ ನಮ್ಮ ಅಕ್ಕನ ಮದುವೆಗೂ ನನ್ನ ಮದುವೆಗೂ. ಏನಂದರೆ ನಮ್ಮ ಅಕ್ಕನೂ ಫಸ್ಟ್ ಆಷಾಢಕ್ಕೆ ಮನೆಗೆ ಬರ್ತಾಯಿದ್ದಲ್ಲ, ನಾನು ಬರಬೇಕು. ಆ ಥರ ನಮ್ಮ ಅಪ್ಪಂಗೆ ಬೇಜಾರಾಗುತ್ತೆ. ಅವಳು ಬರಬೇಕಾಗಿತ್ತಲ್ವ ಫಸ್ಟ್ ಆಷಾಢಕ್ಕೆ, ಅವಳನ್ನು ಕರೆಯೋಣ, ಅವಳನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಆ ಥರ ಯೋಚನೆ ಮಾಡಿ ನನ್ನನ್ನು ಕೂಡ ಆಷಾಢ ಟೈಮಲ್ಲಿ ಮಾತಾಡ್ಸಿದ್ರು. ಫಸ್ಟ್ ಮದುವೆ ಆಗಿ ಫಸ್ಟ್ ಆಷಾಢಕ್ಕೆ ನಮ್ಮಪ್ಪ ಆಲ್ರೆಡಿ ಮಾತಾಡ್ಸ್ಬಿಟ್ಟಿದ್ರು ಗೈಸ್. ನಮ್ಮ ಮದುವೆ ಆಗಿ ಅವಾಗ ಒಂದು 4 ಮಂತ್ಸ್ ಆಗಿತ್ತೇನೋ ಅಷ್ಟೇ. ಅಷ್ಟರಲ್ಲಿ ನಮ್ಮಪ್ಪ ನಮ್ಮಮ್ಮ ಒಪ್ಕೊಂಡು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಖುಷಿಯಾಗಿತ್ತು ಗೈಸ್. ನಾವೆಲ್ಲ ಚೆನ್ನಾಗಿ ಈಗಲೂ ಕೂಡ ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಿ. ಹಾಗೆ ನಮ್ಮ ಅತ್ತೆ ಮಾವ, ನಾನು ಮೊದಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಾನು ನಮ್ಮ ಮಾವ ಮಾತಾಡ್ಕೊಂಡಿದ್ವಿ ಅಂತ. ಅದಾದಮೇಲೆ ನಮ್ಮ ಮಾವನು ಏನಂದರೆ, ಇವಾಗ ಸಪ್ರೇಟಾಗಿ ಬಿಟ್ಟರೆ ಅವ್ರಿಗೂ ಒಂದು ಸಪ್ರೇಟ್ ಜವಾಬ್ದಾರಿಗಳಿರುತ್ತೆ. ಅವ್ರಿಗೂ ಕೆಲವೊಂದು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಅವರು ಸಪ್ರೇಟಾಗಿ ದುಡ್ಡು ಚೆನ್ನಾಗಿ ಜೀವನ ಸಾಗಿಸ್ಬೇಕು ಅಂತೇಳಿ ನಮ್ಮ ಅತ್ತೆ ಮಾವನೂ ನೀವು ಇದೇ ಮನೇಲಿರಿ, ನಾವೇ ಬೇರೆ ಕಡೆ ಹೋಗ್ತೀವಿ ಅಂತೇಳಿ ಬೇರೆ ಮನೆ ಮಾಡಿಕೊಂಡು ಹೋಗಿದ್ದು ಗೈಸ್. ನಮ್ಮ ಅತ್ತೆ ಮನೇಲಿ ನಮ್ಮ ಅತ್ತೆ ಮಾವ, ನನ್ನ ಮೈದನ 3 ಜನನೂ ಇದ್ದಾರೆ. ಇಲ್ಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಗು ಇದ್ದೀವಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನೀವೆಲ್ಲ ಕೇಳಿರೋದಕ್ಕೆಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆಲ್ಮೋಸ್ಟ್ ನಿಮ್ಗೆ ಯೂಸ್ ಆಗೋ ಅಂಥ ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ. ನಾನು ಈ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳ್ಳೋದ್ರಿಂದ ಏನು ಯೂಸು, ನಮಗೆಲ್ಲ ಏನು ಯೂಸು ಅಂತ ಅನ್ಕೋಬೋದು. ಮ್ಯಾರೇಜ್ ಆಗಿ ಕೆಲವೊಬ್ರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೆಲವೊಂದು ಬರುತ್ತೆ ಪ್ರಾಬ್ಲಮ್ಸು. ಆಮೇಲೆ ಕೆಲವೊಬ್ಬರು ನನ್ನ ಕೇಳಿದ್ರಿ, ನಿಮ್ಮ ಮ್ಯಾರೇಜ್ ಆದಮೇಲೆ ಹೇಗೆ ಒಪ್ಕೊಂಡ್ರು ನಿಮ್ಮ ಅಪ್ಪ ಅಮ್ಮ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್, ಲವ್ ಯು ಆಲ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು ಆಲ್. ಕೀಪ್ ವಾಚಿಂಗ್.